ಆ, ನಮಸ್ತೆ ಫ್ರೆಂಡ್ಸ್. ಇವಾಗ ನೋಡಿ, ತುಂಬಾ ಸಂತೋಷದ ವಿಚಾರ. ಯಾಕಂದ್ರೆ ನನಗೆ ಎಸ್ಪೆಷಲಿ ತುಂಬಾ ಸಂತೋಷ ಆಗಿದೆ. ಯಾಕಂದ್ರೆ ನಮ್ಮ ಫ್ರೆಂಡ್ ಒಬ್ರು ಪ್ರವೀಣ್ ಅಂತ ಲಾಸ್ಟ್ ಇಯರ್ ಎಲ್ಲ ಕತ್ಕಾಲೆ ಬಂದಿದ್ದಂತ ಅಕ್ಕಿಗಳನ್ನ ಕತ್ಕಾಲೆಗೂ ಔಷಧಿ ಕೊಟ್ಟು ಅವ್ರ ಬಂದಿದ್ದಂತ PMV ವೈರಸ್ ಅವ್ರ ಲಾಫ್ಟ್ ಫುಲ್ ಸ್ಪ್ರೆಡ್ ಆಗಿತ್ತು. ಅದೆಲ್ಲ ವಾಸಿ ಮಾಡಿ ಆಮೇಲೆ ಇನ್ನೇನು ಡಿಸೆಂಬರ್ ಅಲ್ಲಿ ರೇಸ್ ಇದೆ ಅಂತ ಹೇಳಿ ಮತ್ತೆ ಅವಕ್ಕೆ ದಮ್ ಪೌಡ್ರು, ಆಮೇಲೆ ಎನರ್ಜಿ ಬೂಸ್ಟ್ ಮಾಡೋದಕ್ಕೆ, ಸ್ಪೀಡ್ ಇನ್ಕ್ರೀಸ್ ಮಾಡೋದಕ್ಕೆಲ್ಲ ಮೆಡಿಸಿನ್ಸ್ ಎಲ್ಲ ಮಾಡಿ ಕಳಿಸಿದ್ದೆ. ಇದೇ ರೀತಿ ಹೋಮ್ವರ್ಕ್ಗಳಿಗೆ ಅವರು ಅದಕ್ಕೂ ಮುಂಚೆ ಅಂದ್ರೆ 2023 ಹಿಂದೆ ತುಂಬಾ ಒಂದು 40,000 ರೂಪಾಯಿ ಅಷ್ಟು ಖರ್ಚು ಮಾಡಿ ರೇಸಿಂಗ್ ಕಿಟ್ ಅಂತ ಇಂಪೋರ್ಟ್ ಮಾಡ್ಕೊಳ್ಳೋರು. ಆ ಒಂದು ಮೆಡಿಸಿನ್ಸ್ ಹಾಕಿ ಅವ್ರಿಗೆ ಏನ್ ರಿಸಲ್ಟ್ ಬರ್ತಾ ಇತ್ತು. ಆಮೇಲೆ ಲಾಸ್ಟ್ ಇಯರ್ ನಾನು ಕೊಟ್ಟಂತ PMV ವೈರಸ್ ಕಿಟ್ ಆಗಿರ್ಬೋದು, ಆಮೇಲೆ ಈ ರೇಸಿಂಗ್ ಸಪ್ಲಿಮೆಂಟ್ ಏನ್ ನಾಟಿದು ಕೊಟ್ಟಿದ್ದೆ, ಅದ್ರದ್ದು ಅವರೇ ಕಂಪ್ಯಾರಿಸನ್ ಮಾಡಿ ಕಂಪ್ಲೀಟ್ ಆಗಿ 2023 ನಿಲ್ಸ್ಬಿಟ್ರು. 2023 ರೇಸ್ ಅವರು ಸ್ಟೇಟ್ ಚಾಂಪಿಯನ್ ಆಗಿ ಹೊರಬಂದಿದ್ರು. ತುಂಬಾ ಖುಷಿನ ವ್ಯಕ್ತಪಡಿಸಿದ್ರು ನಮಗೂನು. ಅದೇ ರೀತಿ ಈ ಸತಿನೂ ಆರ್ಡರ್ ಮಾಡಿದ್ರು ಡಿಸೆಂಬರ್ 5ಕ್ಕೆ ನಮ್ಗೆ. ಯಾಕಂದ್ರೆ ನಮ್ಗೆ ಈ ದಮ್ ಪೌಡ್ರು, ಈ ಎನರ್ಜಿ ಬೂಸ್ಟರ್ ಎಲ್ಲ ಮಾರ್ಚ್ ಏಪ್ರಿಲ್ ಅಲ್ಲಿ ಯೂಸ್ ಆಗ್ತದೆ ನಮ್ಮ ಕೀಗಳಿಗೆ, ಗಿರೆಬಾಜ್ಗಳಿಗೆ. ಸೊ ಹಂಗಾಗಿ ನಾನು ಈ ವಿಡಿಯೋನ ಹಾಕ್ಲಿಲ್ಲ. ಹಾಕೋದಕ್ಕಿಂತ ಮುಂಚೆ ಅವರೇ ನನ್ನ ಹತ್ರ ಪ್ರಾಮಿಸ್ ಮಾಡ್ಕೊಂಡ್ರು, ದಯವಿಟ್ಟು ಇದನ್ನ ಈ ಕಡೆ ಭಾಗಕ್ಕೆ, ಆಂಧ್ರಕ್ಕೆ ಯಾರಿಗೂ ಕೊಡಬೇಡಿ ಸರ್, ಕಾಂಪಿಟೇಷನ್ ಇದಾಗ್ಬಿಡ್ತದೆ. ಅವರೆಲ್ಲ ಇಂಪಾರ್ಟೆಂಟ್ ಮೆಡಿಸಿನ್ಸ್ ಯೂಸ್ ಮಾಡ್ಕೊಳ್ಳಿ ನನಗೆ ಅಂತ. ಸರಿ, ನಾನು ಅವ್ರಿಗೆ ಅಂತ ಓಕೆ ಅಂತ ಪ್ರಾಮಿಸ್ ಮಾಡಿ ಅದರಿಂದಾನೇ ಈ ದಮ್ ಪೌಡ್ರ್ ವಿಡಿಯೋ ಅವಾಗ ಡಿಸೆಂಬರ್ ಅಲ್ಲಿ ರೆಡಿ ಮಾಡಿದೆ. ಇದನ್ನ ರೆಡಿ ಮಾಡಿ ಅವ್ರಿಗೆ ಕಳ್ಸಿಕೊಟ್ಟು ಸುಮ್ಮನೆ ಆಗ್ಬಿಟ್ಟೆ. ಹಾಕ್ಲಿಲ್ಲ. ನಾನು ಹಾಕಿದಿದ್ರೆ ಒಂದ್ ದಿನದಲ್ಲಿ ಖಾಲಿ ಆಗತ್ತಿದ್ದು. ಬಟ್ ನನಗೆ ಇದನ್ನ ಖಾಲಿ ಮಾಡೋದಕ್ಕಿಂತ ಅವ್ರ ರೇಸ್, ಯಾಕಂದ್ರೆ ನನಗೆ ಒಂದು ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಅಬಿಲಿಟಿ, ಆಮೇಲೆ ಒಂದು ಗ್ರಿಪ್ ಸಿಗ್ತದೆ ಅಂತ ಹೇಳ್ಬಿಟ್ಟು ನಾನೇ ಯಾರಿಗೂ ಕಳಿಸ್ಲಿಲ್ಲ. ಹಂಗಾಗಿ ಇವಾಗ 2024ನಲ್ಲಿ ರೇಸ್ ಸ್ಟಾರ್ಟ್ ಆಯ್ತು. ಮೊನ್ನೆ ಒಂದು ರೇಸ್ ಆಗಿದೆ 200 ಕಿಲೋಮೀಟರ್ಸ್. ಇಲ್ಲಿ ಅವ್ರದ್ದು ಇದಾಗ್ತೀನಿ ನೋಡಿ, ರೇಸಿಂಗ್ ಶೀಟ್ ಪಾಯಿಂಟ್ಸ್ ಅಂತ ಏನ್ ಕನ್ಸಿಡರ್ ಮಾಡ್ತಾರೆ ರೇಸಿಂಗ್ ಹೋಮರ್, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ರೇಸ್ ಯಾವ ರೀತಿ ನಡೀತದೆ ಅಂತ ಅಷ್ಟು ಅನುಭವ ನನಗಿಲ್ಲ. ಬಟ್ ಅವರು ಯಾವ ರೀತಿ ಅವ್ರಿಗೆ ಬೇಕು, ಬರ್ಡ್ಸ್ಗೆ ಯಾವ ರೀತಿ ಸ್ಪೀಡ್ ಬೇಕು, ಏನು ಅವ್ರ ಬರ್ಡ್ಸ್ ಅಲ್ಲಿ ಫಾಲ್ಟ್ ಇದೆ, ಅದನ್ನೆಲ್ಲ ನನಗೆ ಹೇಳಿದಾಗ, ನಾನು ಫುಲ್ ಡೀಟೇಲ್ ಆಗಿ ತಗೊಂಡಾಗ ಅದಕ್ಕೆ ತಕ್ಕನಂಗೆ ಟೈಲರ್ಡ್ ಪ್ಲಾನ್ ಅಂತ ಏನ್ ಹೇಳ್ತೀವಿ, ಆ ರೀತಿ ಒಂದು ಪ್ಲಾನ್ ಮಾಡಿ ನಾನು ಹರ್ಬ್ಸ್ನ ಮಿಕ್ಸ್ ಮಾಡಿ ಅವ್ರ ಲಾಫ್ಟ್, ಅವ್ರ ಬರ್ಡ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ಸೆಟ್ ಆಗೋ ತರ ನಾನು ಮೆಡಿಸಿನ್ ಮಾಡಿ ಕಳಿಸ್ಕೊಟ್ಟಿದ್ದೆ, ಬೂಸ್ಟರ್ಸ್. ಅದರಲ್ಲಿ ಒಂದು ದಮ್ ಪೌಡರ್ ನಮ್ಮ ನಾರ್ಮಲ್ ಬರ್ಡ್ಸ್ಗೆ ಯೂಸ್ ಮಾಡೋದು ನೋಡಿ. ಈ ರೀತಿ ಒಂದು 100 ಗ್ರಾಮ್ಸ್ ಪ್ಯಾಕೆಟ್ ಬರುತ್ತೆ. ನಮ್ ಗಿರೇಬಾಜ್ಗಾದ್ರೆ ಈ ರೀತಿ ಒಂದು 50 ಗ್ರಾಮ್ಸ್ ಸಾಕಾಗತ್ತೆ. ಇದು ಏನಂದ್ರೆ ಬರ್ಡ್ಸ್ ಅಲ್ಲಿ ದಮ್ ಕೂರಿಸ್ಕೊಡುತ್ತೆ ನೋಡಿ. ಇದಿಷ್ಟು ಮಾಡಿ ಅವ್ರಿಗೆ ಮಾಡಿ ಕಳಿಸಿ ಉಳ್ದಂತ ಒಂದು ದಮ್ ಪೌಡರ್ ಇದು 1 kg ಅಷ್ಟೇನೋ ಮಾಡಿದೆ. ಅವ್ರಿಗೆ ಒಂದು ಅರ್ಧ kg ಅಷ್ಟು ಕಳಿಸ್ಕೊಟ್ಟಿದ್ದೆ. ಯಾಕಂದ್ರೆ ತುಂಬಾ ರೇಸ್ ಇರುತ್ತೆ ಅವ್ರದ್ದು, ಜಾಸ್ತಿ ಬರ್ಡ್ಸ್ ನ ಬಾಸ್ಕೆಟ್ಗೆ ಹಾಕ್ತಾರೆ ಅಂತ ಹೇಳಿದಕ್ಕೆ ಅವ್ರಿಗೆ ಜಾಸ್ತಿ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಈ ರೀತಿ 100 ಗ್ರಾಮ್ಸ್ ಪ್ಯಾಕೆಟ್ಸ್ ಒಂದು 3 ಏನೋ ಕಳಿಸ್ಕೊಟ್ಟು, ಆಮೇಲೆ ಇದನ್ನ ಬಂದ್ಬಿಟ್ಟು ಮಾಮೂಲಿ ನಾವು ದಮ್ ಕೂರ್ಸೋದಕ್ಕೆ ಅವ್ರದ್ದು ಟ್ರೈನಿಂಗ್ ಇಂದ ಬಂದ ತಕ್ಷಣ, ಯಾಕಂದ್ರೆ ಇವರು ಏಕ್ದಮ್ ಇದು ವರ್ಕ್ ಆಗಲ್ಲ. ಡಿಸೆಂಬರ್ ಅಲ್ಲಿ, ಇವಾಗ ಡಿಸೆಂಬರ್ 22 ಅವ್ರ ರೇಸ್ ಇದೆ ಅಂತ ಹೇಳಿದ್ರು. ನಾನು ಇದನ್ನ ಅವ್ರಿಗೆ ಡಿಸೆಂಬರ್ 5ನೇ ತಾರೀಕು ಕಳಿಸ್ಕೊಟ್ಟಿದ್ದೆ. ಸೊ ಆ ಪೀರಿಯಡ್ ಫುಲ್, ಟ್ರೈನಿಂಗ್ ಪೀರಿಯಡ್ ಅಲ್ಲಿ ಫುಲ್ ಇದನ್ನ ಯುಟಿಲೈಸ್ ಮಾಡ್ಕೊಂಡ್ರು. ಡೈಲಿ ಟ್ರೈನಿಂಗ್ ಅಲ್ಲಿ ರಿಲೀಸ್ ಮಾಡಿ, ಬ್ಯಾಸ್ಕೆಟ್ ರಿಲೀಸ್ ಮಾಡಿದಾಗ ಲಾಫ್ಟಿಗೆ ಬಂದು ಒಂದು ಅರ್ಧ ಗಂಟೆ ಆದ್ಮೇಲೆ ಇದನ್ನ 1 ಗ್ರಾಮು 1 ಲೀಟರ್ ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಕ್ಬಿಟ್ಟು ಎಲ್ಲಾ ಬರ್ಡ್ಸ್ಗೂ ಆ ರೇಸಿಂಗ್ ಕಿಟ್ ಅಲ್ಲಿಂದ ಏನ್ ಬರ್ತವೆ ಬರ್ಡ್ಸ್ ಅವಕ್ಕೆಲ್ಲ ಕೊಡೋದ್ರಿಂದ ಕಫ ಕ್ಲೀನ್ ಆಗಿ, ರೆಸ್ಪಿರೇಟರಿ ಸಿಸ್ಟಮ್ ಕ್ಲೀನ್ ಆಗಿ, ಬಾಡಿಗೆ ಬ್ಲಡ್ ಆಕ್ಸಿಜನ್ ಸಪ್ಲೈ ಚೆನ್ನಾಗಾಗ್ಲಿ ಅನ್ನೋ ಒಂದು ಬ್ಲಡ್ ಸರ್ಕ್ಯುಲೇಷನ್ ಪ್ಲಸ್ ಆ ಬ್ಲಡ್ ಸರ್ಕ್ಯುಲೇಷನ್ ಜೊತೆಲಿ ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಆಗ್ಬೇಕು ಬಾಡಿಗೆ, ಮಸಲ್ಸ್ಗೆ, ವಿಂಗ್ಸ್ಗೆ ಅಂತ ಈ ಒಂದು ಕಾಂಬಿನೇಷನ್ ರೆಡಿ ಮಾಡಿದೆ. ಅವ್ರು ಹೇಳ್ದಂತ, ಅವ್ರ ರಿಕ್ವೈರ್ಮೆಂಟ್ ಹೇಳ್ದಂಗೆ ಅವ್ರು ಹೇಳ್ತಾರೆ. ನಾವು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಮೆಡಿಸಿನ್ಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕು ಅಂತ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಅದಾದ್ಮೇಲೆ ಸ್ಪೀಡ್ ಇನ್ಕ್ರೀಸ್ ಆಗ್ಬೇಕು. ಇವಾಗ ಬ್ಲಡ್, ಆಮೇಲೆ ಬ್ಲಡ್ ಆಕ್ಸಿಜನ್ ಸರ್ಕ್ಯುಲೇಷನ್ ಚೆನ್ನಾಗಾದಾಗ ಆಟೋಮೆಟಿಕ್ ಅಕ್ಕಿಗಳಲ್ಲಿ ಸ್ಪೀಡ್ ಚೆನ್ನಾಗಾಗತ್ತೆ. ಆಮೇಲೆ ರೆಸ್ಪಿರೇಟರಿ ಸಿಸ್ಟಮ್ ಕ್ಲೀನ್ ಆಗತ್ತೆ. ಆಮೇಲೆ ಬಾಯಾರಿಕೆ ಜಾಸ್ತಿ ಆಗ್ಬಾರ್ದು ಅಕ್ಕಿಗಳಿಗೆ ಅಂತ ಹೇಳಿದ್ರು, ಗಂಟ್ಲು ಒಣಗೋದು. ಈ ಒಂದು ಸ್ಪೀಡ್ ಇನ್ಕ್ರೀಸ್ ಆದಾಗ ಅಕ್ಕಿಗಳು ಜಾಸ್ತಿ ಎನರ್ಜಿನ ಯುಟಿಲೈಸ್ ಮಾಡ್ಕೊಂತದೆ ವಿಂಗ್ಸ್ಗೆ. ಅವಾಗ ಏನಾಗುತ್ತೆ, ಥ್ರೋಟ್ ಡ್ರೈ ಆಗೋದು ಅದು ಇದು ಆಗೋದ್ರಿಂದ ಅದಕ್ಕೊಂದು ಇದನ್ನ ಮೆಡಿಸಿನ್ ಅರ್ಬ್ ಆಡ್ ಮಾಡಿ ಅಂತ ಹೇಳಿದಕ್ಕೆ ಅದಕ್ಕೂ ತೋರಿಸ್ತೀನಿ ನೋಡಿ. ಇಲ್ಲಿ ಅತಿ ಮಧುರ ಅಂತ ಬರುತ್ತೆ. ಈ ಅತಿ ಮಧುರ ಚೂರ್ಣನ ನಾವು ಯೂಸ್ ಮಾಡಿದಾಗ ಇದನ್ನ ಸ್ವೀಟ್ ಲಿಕೋರೈಸ್ ಅಂತಾನು ಕರೀತಾರೆ. ಇದೇನು ಮಾಡುತ್ತೆ, ಇದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನಂತ ಹೇಳಿದ್ರೆ, ಅದಾದ್ಮೇಲೆ ದಾಹನ ನೀಗಿಸುತ್ತೆ. ಅಂದ್ರೆ ಗಂಟ್ಲು ಡ್ರೈ ಆಗಿ ಬಿಡೋದಿಲ್ಲ. ಥರ್ಸ್ಟ್, ಆಮೇಲೆ ಏನಂತೀರಿ, ವೀಕ್ನೆಸ್ ಅನ್ನೋದನ್ನ ತಡೀತದೆ ಇದು. ರೆಸಿಸ್ಟೆನ್ಸ್ ಪವರ್ ಇರುತ್ತೆ ಇದರಲ್ಲಿ. ಇದಾದ ನಂತರ
ಆಮೇಲೆ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಎನರ್ಜಿನ ಬೂಸ್ಟ್ ಮಾಡಬೇಕು. ಅಕ್ಕಿಗಳಲ್ಲಿ ಈ ಒಂದು ಕಾಂಬಿನೇಷನ್ ಕೊಟ್ಟಾಗ ರೆಸ್ಪಿರೇಟರಿ ಸಿಸ್ಟಮ್ ಕ್ಲೀನ್ ಆಗುತ್ತೆ, ಪ್ಲಸ್ ಬ್ಲಡ್ ಆಕ್ಸಿಜನ್ ಸಪ್ಲೈ ಚೆನ್ನಾಗಿ ಮಾಡೋ ತರ ಇದನ್ನ ಮಾಡ್ಕೊಟ್ಟಿದ್ದೆ. ಇದೇ ಒಂದು ಕಾಂಬಿನೇಷನ್ ನಮ್ ಗಿರೇಬಾಸ್ಗೂ ಹಾಕ್ತಿವಿ. ಅಂದ್ರೆ ಇದು ತುಂಬಾ ಪವರ್ ಇರೋದ್ರಿಂದ ಇದು ಹೋಮ್ವರ್ಕ್ಗೆ ಸೆಟ್ ಆಗತ್ತೆ. ಇದನ್ನ ನಾನೀಗ ಡೈಲ್ಯೂಟ್ ಮಾಡಿ, ಯಾಕಂದ್ರೆ ಇನ್ನು ಜನವರಿಯಿಂದ ನಮ್ಮ ಗಿರೇಬಾಸ್ ಫ್ಯಾನ್ಸಿಯರ್ಸ್ನು ಅಕ್ಕಿಗಳು ಬಿಟ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಏಕ್ದಮ್ ಟೂರ್ನಮೆಂಟ್ ಇನ್ನೊಂದು 2-3 ದಿನ ಇದ್ದಂಗೆ ಬಂದು ತಗೊಳ್ಳೋಗೋದ್ರಿಂದ ಅಷ್ಟೊಂದು ಎಫೆಕ್ಟಿವ್ನೆಸ್ ಇರಲ್ಲ. ಇದನ್ನ ಒಂದು ಲಾಂಗ್ ಟರ್ಮ್ ಕೊಡ್ಬೇಕು, ಯಾಕಂದ್ರೆ ಇದು ಆಯುರ್ವೇದಿಕ್ ಆಗಿರೋದ್ರಿಂದ, ನ್ಯಾಚುರಲ್ ನಾಟಿ ಮೆಡಿಸಿನ್ಗಳಾಗಿರೋದ್ರಿಂದ ಮಿನಿಮಮ್ ನೀವೊಂದು 15-20 ದಿನ. ಇದಕ್ಕೂ ಒಂದು ಉದಾಹರಣೆ ಇದೆ, ನಾನು ನಮ್ಮ ದಾವಡಿಯಲ್ಲೇ ಪ್ರಯೋಗ ಮಾಡಿದಂಥದ್ದು ಒಂದು ಹೇಳ್ತೀನಿ. ಇದನ್ನ ನಾನು ನಮ್ಮ ಗಿರೇಬಾಸ್ ಫ್ಯಾನ್ಸಿಯರ್ಸ್ ಕೊಡೋಕ್ಕೂ ಮುಂಚೆ 2 years ಇಂದ ಕೊಟ್ಟು ಟ್ರಯಲ್ ನೋಡಿ, ಆಮೇಲೆ ನಮ್ಮ ಗಿರೇಬಾಸ್ಗೆ ಯಾವ್ಯಾವ ರೀತಿ ಬೇಕು ಫಾರ್ಮುಲಾ ಅಂತೇಳಿ ಒಂದು ಫಾರ್ಮುಲಾ ರೆಡಿ ಮಾಡ್ಕೊಂಡಿದ್ದೆ. ಆ ಒಂದು ಫಾರ್ಮುಲಾನ ಇಂಪ್ಲಿಮೆಂಟ್ ಮಾಡಿ ಇವಾಗ ಗಿರೇಬಾಸ್ವರ್ಗು ಕೊಡ್ತೀನಿ, ಜನವರಿಯಿಂದಾನೇ ಕೊಡ್ತೀನಿ. ಲಾಂಗ್ ಟರ್ಮ್ ನೀವು ಯೂಸ್ ಮಾಡಿ. ಯೂಸ್ ಮಾಡೋದ್ರಿಂದ ಅಕ್ಕಿಗಳು ಒಳ್ಳೆ ಸ್ಟ್ರೆಂತ್, ಸ್ಟ್ಯಾಮಿನಾ, ಎನರ್ಜೆಟಿಕ್ ಆಗಿರ್ತವೆ. ಎನಿ ಟೈಮ್ ನೀವು ಬಿಟ್ರು ರೆಗ್ಯುಲರ್ ಆಗಿ ಒಂದು 7-8 ಅವರ್ ಆಡೋ ತರ ಅಕ್ಕಿಗಳು ರೆಡಿ ಆಗ್ಬಿಡ್ತವೆ. ಅದಾದ ನಂತರ ನೋಡಿ, ಸ್ಪೀಡ್ ಬೂಸ್ಟ್ ಮಾಡೋದಕ್ಕೆ ಅಂತೇಳಿ ಇದು ಡ್ರೈ ಫ್ರೂಟ್ಸ್ ಇದ್ದು ವಿಡಿಯೋ ಹಾಕಿದ್ದೆ ನಾನು ನಮ್ಮ ಯೂಟ್ಯೂಬಲ್ಲಿ ಪ್ರೀವಿಯಸ್, ಯಾವ ರೀತಿ ಮಾಡ್ಕೋಬೇಕು ಅಂತ. ಡ್ರೈ ಫ್ರೂಟ್ಸ್ ಅಲ್ಲಿ ಮಾಡೋದಿದು. ಇದು ಬಂದ್ಬಿಟ್ಟು ಏನ್ ಮಾಡ್ತದೆ, ಅಕ್ಕಿಗಳಿಗೆ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ ಬಾಡಿಯಲ್ಲಿ. ಇದು ನೀವು ಬ್ಯಾಸ್ಕೆಟಿಂಗ್ ಹಾಕೋವಾಗ, ಅಂದ್ರೆ ಹೋಮರ್ ಬರ್ಡ್ಸ್ ಏನ್ ರಿಲೀಸ್ ಮಾಡ್ತಾರೆ, ಆ ಒಂದು ಬ್ಯಾಸ್ಕೆಟಿಗೆ ನೀವು ತುಂಬಿ ಕಳ್ಸೋದಕ್ಕೂ ಮುಂಚೆ ಒಂದು ಲೀಟರ್ಗೆ 50 ml ಹಾಕ್ಬಿಟ್ಟು ಒಂದು 2 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. 1 ಲೀಟರ್ ನೀರಿಗಂದ್ರೆ 20-25 ml ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಬರ್ಡ್ಸ್ಗೆ ಕುಡಿಸ್ಬಿಟ್ಟು ಬ್ಯಾಸ್ಕೆಟ್ಗೆ ಹಾಕ್ಬಿಟ್ರೆ ಅಲ್ಲಿ ಹೋಗಿ ರಿಲೀಸ್ ಮಾಡ್ತಾರೆ ಅವರು. ಈ ಒಂದು ಫಾರ್ಮುಲಾ ಯೂಸ್ ಮಾಡಿಕೊಂಡು ಲಾಸ್ಟ್ ಇಯರ್ನು ಸ್ಟೇಟ್ ಚಾಂಪಿಯನ್ ಆಗಿ ಬಂದಿದ್ರು. ಈ ಇಯರ್ನು ತುಂಬಾ ನೋಡಿ, ಇವಾಗ ಇಲ್ಲಿ ಇಂಪೋರ್ಟೆಡ್ ಮೆಡಿಸಿನ್ಸ್ ಯೂಸ್ ಮಾಡಿದಂತ ನಮ್ಮ ಹೋಮರ್ ಫ್ಯಾನ್ಸಿಯರ್ಸ್ದು ಪಾಯಿಂಟ್ಸ್, ಆಮೇಲೆ ಪ್ಯೂರ್ ನ್ಯಾಚುರಲ್ ಆಗಿ ಈ ಸತಿ ನಮ್ಮ ಪ್ರವೀಣ್ ಅವರೇ ಆಗಿರ್ಲಿ, ಅವರು ಯಾವ್ದನ್ನು ಇಂಪೋರ್ಟೆಡ್ ಮೆಡಿಸಿನ್ಸ್ ಯೂಸ್ ಮಾಡಿಲ್ಲ ಲಾಫ್ಟಲ್ಲಿ. ಈಗ ನಿಮ್ಗೆ ಯಾರನ್ನ ಫ್ರೆಂಡ್ಸ್ ಇದ್ರೆ ಅವರು ಲಾಫ್ಟ್ ಹೋಗಿ ಚೆಕ್ ಮಾಡಿ, ಯಾವ್ದು ನಿಮ್ಗೆ ಇಂಪೋರ್ಟೆಡ್ ಮೆಡಿಸಿನ್ಸ್ ಸಿಗಲ್ಲ. ಇಂಪೋರ್ಟೆಡ್ ರೇಸಿಂಗ್ ಕಿಟ್ ಅಂತ ಏನ್ ಬರ್ತದೆ ಅದು ಯಾವುದು ಸಿಗಲ್ಲ. ಎಲ್ಲ ಇವೆರಡಲ್ಲೇ ನಾನು ಅವ್ರಿಗೆ ಮ್ಯಾನೇಜ್ ಮಾಡಿ ಕೊಟ್ಟಿದ್ದೆ. ಇದೆರಡು ಯೂಸ್ ಮಾಡಿ ಸಾಕು, ನೀವೊಂದು ಲಾಸ್ಟ್ ಇಯರ್ ಏನ್ ಪರ್ಫಾರ್ಮೆನ್ಸ್ ಇತ್ತು ಅದಕ್ಕಿನ್ನೂ ಡಬಲ್ ಆಗತ್ತೆ ಅಂತ ಹೇಳಿದ್ರು. ನಾನು ಈಗ ಮೊನ್ನೆ ರಿಸಲ್ಟ್ ನ ಕಳ್ಸಿದ್ರು, ನೋಡಿ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಇಂಪೋರ್ಟೆಡ್ ಕಿಟ್ಸ್ ಯೂಸ್ ಮಾಡಿದಂತ ನಮ್ಮ ಬೇರೆ ಫ್ಯಾನ್ಸಿಯರ್ಸ್ ಪಾಯಿಂಟ್ಸ್ ನೋಡಿ ಅರ್ಧಕ್ಕರ್ಧ ಜಾಸ್ತಿ ಆಗಿದೆ. ಇಲ್ಲಿ ಇವ್ರದ್ದು 50 ಇದೆ ಮ್ಯಾಕ್ಸಿಮಮ್. ನಮ್ಮ ನಾಟಿದು ಸಪ್ಲಿಮೆಂಟ್ಸ್ ಏನ್ ಯೂಸ್ ಮಾಡ್ತಾರೆ, ಯೂಸ್ ಮಾಡಿದಂಥ ಲಾಫ್ಟ್ನಲ್ಲಿ 128 ಅಂದ್ರೆ 1:2 ಆಗಿದೆ ಪಾಯಿಂಟ್ಸ್. ಅಂದ್ರೆ ಆ ಸ್ಪೀಡ್ ಇದೆ, ಆ ಎನರ್ಜಿ ಇತ್ತು ಆ ಬರ್ಡ್ಸ್ ಅಲ್ಲಿ. ಯಾಕಂದ್ರೆ ಇದೆಲ್ಲ ನ್ಯಾಚುರಲ್ ಆಗಿರೋದ್ರಿಂದ ನಮ್ಗೆ ನಮ್ಮ ನ್ಯಾಚುರಲ್ ಈ ಅಟ್ಮಾಸ್ಫಿಯರ್ ಏನಂತೀರಿ, ಇಲ್ಲೇ ಒಂದು ಕೆಲವೊಂದು ಹರ್ಬ್ಸ್ ಇದಾವೆ, ಅವುಗಳನ್ನ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ನಾವು ಯೂಸ್ ಮಾಡ್ಕೊಂಡಾಗ ಈ ರೀತಿ ಒಂದು ರಿಸಲ್ಟ್ಸ್ ಬರುತ್ತೆ ಫ್ರೆಂಡ್ಸ್. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮಾರು ಜನ ಈಗ ಅದು ಇದು ಅಂತೇಳಿ ಇನ್ಸ್ಟೆಂಟ್ಸ್ ರಿಸಲ್ಟ್ಸ್ ಬೇಕು ಅಂತ ಯೂಸ್ ಮಾಡ್ತೀರಾ. ಅವೆಲ್ಲ ಅಕ್ಕಿಗಳಿಗೆ ತುಂಬಾ ಹೆಲ್ತ್ಗೆ ಆಗ್ಬೋದು, ಫರ್ಟಿಲಿಟಿಗೆ ಆಗ್ಬೋದು, ಬರ್ಡ್ಸ್ ಸ್ಟ್ರೆಂತ್ ಕಳ್ಕೊಂಡ್ಬಿಡ್ತವೆ. ಈ ವರ್ಷ ಆಡ್ಬಿಡ್ತವೆ, ನೆಕ್ಸ್ಟ್ ವರ್ಷದಿಂದ ಏನಕ್ಕೂ ಕೆಲ್ಸಕ್ಕೆ ಬರಲ್ಲ ಅಕ್ಕಿಗಳು, ಆ ಥರ ಆಗ್ಬಿಡ್ತವೆ. ಆ ಒಂದು ಸಿಚುವೇಶನ್ ನಮ್ಮ ಫ್ಯಾನ್ಸಿಯರ್ಸ್ ಅಡಾಪ್ಟ್ ಆಗದೆ ಇರಲಿ ಅಂತ ಹೇಳ್ಬಿಟ್ಟು ಈ ಒಂದು ನ್ಯಾಚುರಲ್ ಆಗಿ ನೀವು ನಿಮ್ಮ ಬರ್ಡ್ಸ್ಗೆ ಯಾವ ರೀತಿ ಸ್ಟ್ರೆಂತ್ ಮಾಡಿಕೊಂಡು ನ್ಯಾಚುರಲ್ ಆಗಿ ಆಡಿಸ್ಕೋಬಹುದು ಅಂತ ನಾನು ಈ ಒಂದು ಉದ್ದೇಶದಿಂದ ಇದೊಂದು ಶೋಕಿ ಒಳ್ಳೆ ರೀತಿಯಲ್ಲಿ ಹೋಗ್ಲಿ ಅಂತ ಈ ಒಂದು ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಇದಕ್ಕೊಂದು ಪ್ರೂಫ್ ಬೇಕಾಗಿತ್ತು. ಲಾಸ್ಟ್ ಇಯರ್ ಪ್ರೂವ್ ಮಾಡಿದ್ದೆ, ಈ ತರ PMV ವೈರಸ್ ಕತ್ಕಾಲೆ ಬಂದು ಅದಾದ ನಂತರ ರೇಸ್ ಅಲ್ಲಿ ವಿನ್ ಆಗಿದ್ದಂತ ರೀಲ್ಸ್ ಆಗ್ಲಾಗ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ ನಾನು. ಅದೇ ಲಾಫ್ಟ್ಗೆ ಈ ವರ್ಷ ಇನ್ನೂ ಇಂಪ್ರೂವ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವರ್ಷ ಇನ್ನೂ ಡೆವಲಪ್ ಮಾಡಿ, ಲಾಸ್ಟ್ ಇಯರ್ ಬರೀ ದಮ್ ಪೌಡರ್ ಅಷ್ಟೇ, ಆಮೇಲೆ ಈ ಸತಿ ಡ್ರೈ ಫ್ರೂಟ್ಸ್ ಮಾಡಿ ಕಳಿಸಿದ್ದೆ. ಈ ಒಂದು ಟಾನಿಕ್ನು ಕಳಿಸಿದ್ದೆ ಎನರ್ಜಿ ಬೂಸ್ಟ್ ಮಾಡಕ್ಕೆ. ಈ ಒಂದು ಪ್ರೊಸೀಜರ್ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿದ್ರೆ, ನೀವು ಯಾರನ್ನ ಮಾಡೋರಿದ್ರೆ ಮಾಡ್ಕೋಬಹುದು. ಯಾಕಂದ್ರೆ ಪ್ರೀವಿಯಸ್ ಅದ್ರದ್ದು ಲಿಂಕ್ ಹಾಕ್ತೀನಿ, ಅಲ್ಲಿ ಒಂದು ಸ್ವಲ್ಪ ಐಟಮ್ಸ್ ತೋರಿಸಿದ್ದೆ ನಾನು. ವರ್ಷನೂ ಇಂಪ್ರೂವ್ ಮಾಡೋದಕ್ಕೋಸ್ಕರ ಹರ್ಬ್ಸ್ ಆಡ್ ಮಾಡ್ತಾ ಹೋಗ್ತೀನಿ, ಅವ್ರ ರಿಕ್ವೈರ್ಮೆಂಟ್ಸ್ ನೋಡ್ಕೊಂಡು. ನಮ್ಮ ಈ ಆಂಧ್ರದಲ್ಲಿ ಇರ್ತಕ್ಕಂಥ ಪ್ರವೀಣ್ ಹೋಮರ್ ಲಾಫ್ಟ್ ಏನಿದ್ದಾರೆ ಅವ್ರ ರಿಕ್ವೈರ್ಮೆಂಟ್ ನಾನು ತಿಳ್ಕೊಂಡು ಇದರಲ್ಲಿ ಇನ್ನೊಂದಷ್ಟು ಹರ್ಬ್ಸ್ ಆಡ್ ಮಾಡಿದೆ, ಅವುಗಳನ್ನ ತೋರಿಸ್ತೀನಿ ಇಲ್ಲಿ. ಅವೆಲ್ಲ ನ್ಯಾಚುರಲ್ ಆಗಿ ನಿಮ್ಗೆ ಯೂಸ್ ಆಗ್ತವೆ. ಯಾವ ರೀತಿ ಅಂತ ಹೇಳಿದ್ರೆ, ಇವಾಗ ಫಸ್ಟ್ ಪಾರ್ಟ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದೆ ನಾನು, ಎಲ್ಲ ಒಂದ್ರಲ್ಲೇ ತೋರಿಸಿಲ್ಲ ಯಾಕಂದ್ರೆ ಅದು ಮಿಸ್ಯೂಸ್ ಆಗುವಂತ ಚಾನ್ಸಸ್ ತುಂಬಾ ಇರ್ತದೆ ಅಂತ. ಸೊ ಅಲ್ಲಿ ಫಸ್ಟ್ ಪಾರ್ಟ್ ಅಲ್ಲಿ ಒಂದಷ್ಟು ಐಟಮ್ಸ್ ತೋರಿಸಿದೆ, ಅದ್ರ ಜೊತೆ ಈಗ ಈ ಪಾರ್ಟ್ ಅಲ್ಲಿ ಏನೇನು ಆಡ್ ಮಾಡ್ಕೊಂಡಿದ್ವಿ ಅಂತ ನಾನು ತೋರಿಸ್ತೀನಿ. ಅದನ್ನ ನೀವು ಯುಟಿಲೈಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಮೊದಲನೇದಾಗಿ
ಈ ಒಂದು ಪೌಡರ್ನ ಮಾಡಲಿಕ್ಕೆ ನಾನು ಯೂಸ್ ಮಾಡ್ತಕ್ಕಂಥದ್ದು ಆ, ಭೀಮನ ಕಡ್ಡಿ ಅಂತ. ಈ ಒಂದು ಗಿಡದ ವಿಡಿಯೋ ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಈ ಒಂದು ಗಿಡ ಈಗ್ಲೂ ನಮ್ಮ ಆಯುರ್ವೇದದಲ್ಲೇ ಆಗ್ಲಿ, ನಾಟಿ ಔಷಧಿಗಳಾಗ್ಲಿ ಸುಮಾರು ಜನ ಪಂಡಿತರುಗಳು ಇದನ್ನ ಉಪಯೋಗಿಸ್ತಾ ಇದ್ದಾರೆ. ಏನಕ್ಕೆ ಅಂದ್ರೆ ಮಸಲ್ ಪೇನ್, ಅಂದ್ರೆ ಈ ಜಾಯಿಂಟ್ ಪೇನ್, ಸೊಂಟ ನೋವು ಅಂತವ್ರಿಗೆ ಇದನ್ನ ಏನ್ ಮಾಡ್ತಾರೆ, ಈ ಒಂದು ಭೀಮನ್ ಕಡ್ಡಿ ಇಲ್ಲಿ ಏನ್ ವಿಡಿಯೋದಲ್ಲಿ ತೋರಿಸ್ತಾ ಇದೀನಿ ನೋಡಿ, ಅದ್ರ ಎಲೆಗಳು, ಹೂವುಗಳು ಎಲ್ಲ ತೋರಿಸ್ತೀನಿ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಆಗ್ಲಿ ಅಂತ. ಇದು ಎಲ್ಲಾ ಕಡೆ ಸಿಗುತ್ತೆ, ಇದಕ್ಕೇನು ದುಡ್ಡು ಕೊಡ್ಬೇಕಾಗಿಲ್ಲ. ನೀವು ಹೋದ್ರೆ ರೋಡ್ ಸೈಡ್ ಅಲ್ಲಿ ಸುಮಾರು ಬೆಳೆದಿರ್ತವೆ, ಬಟ್ ಯಾರು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಲ್ಲ. ನಮ್ಮ ಹಿಂದಿನ ಕಾಲದಲ್ಲಿ ಕೊಟ್ಟಿಗೆಗಳು ಗುಡ್ಸೋದಕ್ಕೆ ಪೊರಕೆ ಮಾಡ್ಕೊಂತ ಇದ್ರು ಅದ್ರಲ್ಲಿ, ಅದ್ರ ಯಾಕಂದ್ರೆ ಅದು ಅಷ್ಟು ಗಟ್ಟಿ ಇರ್ತಾ ಇತ್ತು. ಆ ಓಡಿಗೆ ಗಿಡನ ನೀವು ಒಂದು ಕಿತ್ತು ನೋಡಿ, ಬೇರೆ ಗಿಡ ಕಿಳ್ಳಿ ಎಷ್ಟು ಈಸಿಯಾಗಿ ಬರ್ತದೆ, ಅದನ್ನ ಕೀಳಕ್ ನೋಡಿ ಬರೋದಿಲ್ಲ. ಯಾಕಂದ್ರೆ ಅಷ್ಟು ಸ್ಟ್ರೆಂತ್ ಇರುತ್ತೆ ಆ ಗಿಡದಲ್ಲಿ. ಆ ಒಂದು ಗಿಡದ ಎಲೆಗಳನ್ನ ಕೊಬ್ಬರಿ ಎಣ್ಣೆ ಅಥವಾ ಹಳ್ಳೆಣ್ಣೆ ಯಾವ್ದ್ರಲ್ಲನ್ನ ಹಾಕೊಂಡು ಆ ಎಲೆಗಳನ್ನ ಬಾಯ್ಲ್ ಮಾಡಿ ಸೀಸಾಗಿ ಹಾಕಿ ಇಟ್ಕೊಂತ ಇದ್ರು ಹಿಂದಿನ ಕಾಲದಲ್ಲಿ ಹಳಬರು. ಅದನ್ನ ಮಸಲ್ ಪೈನ್, ಎಲ್ಲಾದ್ರೂ ಜಾಯಿಂಟ್ಸ್ ಪೈನ್, ಈ ವಯಸ್ಸಾದವ್ರಿಗೆ ಇಲ್ಲ ಕತ್ತು ಕಾಲೆಗಳನ್ನ ಹಿಡ್ಕೊಳುತ್ತಲ್ಲ ಅಂತವ್ರಿಗೆ ಹಾಕಿ ಮಸಾಜ್ ಮಾಡ್ತಾ ಇದ್ರು. ಅದಾದ ನಂತರ ಈ ಲಕ್ವಾ ಪ್ಯಾರಲೈಸ್ ಅಂತ ಏನ್ ಹೇಳ್ತೀವಿ, ಅದೇ ನಮ್ಮ ಅಕ್ಕಿಗಳಲ್ಲಿ ಕತ್ಕಾಲೆ ಬರುತ್ತಲ್ವಾ, ಅಂತ ಒಂದು ಮನುಷ್ಯರಿಗೆ ಸ್ಟ್ರೋಕ್ ಅಂತ ಕರೀತಾರೆ. ಅದು ಬಂದಾಗ್ಲೂ ಅದನ್ನ ಆ ಸ್ಟ್ರೋಕ್ ಹೊಡ್ತಿರೋಂಥ ಭಾಗಕ್ಕೆ ಮಸಾಜ್ ಮಾಡ್ತಾ ಇದ್ರು ಆ ಎಣ್ಣೆನ ಹಾಕೊಂಡು. ಯಾಕಂದ್ರೆ ಅದರಲ್ಲಿ ನ್ಯೂರೋ ಮಸ್ಕ್ಯುಲರ್ಗೆ ಅಷ್ಟೊಂದು ಸ್ಟ್ರೆಂತ್ ಕೊಡ್ತಾ ಇತ್ತದು. ಸೊ ಅದನ್ನ ಆ ಗಿಡಗಳನ್ನ ಕಿತ್ತು ನಾನು, ಯಾಕಂದ್ರೆ ನಮ್ಮ ಪ್ರವೀಣ್ ಅವ್ರಿಗೆ ಇಮೆನ್ಸ್ ಸ್ಪೀಡ್ ಬೇಕಾಗಿತ್ತು, ಅಂದ್ರೆ ಎಕ್ಸ್ಟ್ರಾಡಿನರಿ ಆಗಿ ಸ್ಪೀಡ್ ಇನ್ಕ್ರೀಸ್ ಆಗ್ಬೇಕಾಗಿತ್ತು. ಆ ಸ್ಪೀಡ್ ಇನ್ಕ್ರೀಸ್ ಆದಾಗ ನಾವು ಬ್ಲಡ್ ಆಕ್ಸಿಜನ್, ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಜಾಸ್ತಿ ಮಾಡಿದಾಗ ಅಕ್ಕಿಗಳಲ್ಲಿ ಆಬ್ವಿಯಸ್ಲಿ ಸ್ಪೀಡ್ ಜಾಸ್ತಿ ಆಗುತ್ತೆ. ಆ ಸ್ಪೀಡ್ ಜಾಸ್ತಿ ಆಗಿದ ತಕ್ಷಣ ಮಸಲ್ ಕ್ರ್ಯಾಂಪ್ ಆಗಬಾರ್ದು, ಅಂದ್ರೆ ರೆಕ್ಕೆ ಇಟ್ಕೊಳ್ಳೋದೇ ಆಗ್ಲಿ, ಆಮೇಲೆ ವಿಂಗ್ಸ್ ಫೆದರ್ಸ್ ಅಲ್ಲಿ ಪೇನ್ ನ ಅವಾಯ್ಡ್ ಮಾಡ್ಲಿಕ್ಕೆ ನಾನು ಈ ಒಂದು ಅರಬ್ನ ಅದರಲ್ಲಿ ಯೂಸ್ ಮಾಡಿದೆ. ರಿಸಲ್ಟ್ಸ್ ತುಂಬಾ ಚೆನ್ನಾಗಿ ಬಂದಿದೆ. ಯಾರಾದ್ರೂ ನೀವು ಏನಾದ್ರು ನಿಮ್ಗೆ ದಮ್ ಪೌಡರ್ಗಳು ಮಾಡಕ್ ಬರುತ್ತೆ ಅಂತ ಹೇಳಿದ್ರೆ ಈ ಒಂದು ಬೇರನ್ನ ನೀವು ಅದರಲ್ಲಿ ಆಡ್ ಮಾಡ್ಕೋಬಹುದು. ಭೀಮನ ಕಡ್ಡಿ ಅಂತ ಹೇಳ್ತೀವಿ, ಎಲ್ಲ ಕಡೆ ಸಿಗತ್ತೆ. ಆ ಗಿಡನ ನೀಟಾಗಿ ಕೈಯಲ್ಲಿ ಕೀಳಕ್ ಆಗಲ್ಲ, ಯಾವ್ದಾದ್ರು ಒಂದು ರ್ಯಾಡ್ ಏನಾದ್ರು ತಗೊಂಡೋಗಿ ಅದನ್ನ ಭೂಮಿಯಲ್ಲಿ ಮೀಟಿ ಎತ್ತಬೇಕು. ಎತ್ಕೊಂಡು ಬೇರ್ ಸಮೇತ ಕಿತ್ಕೊಂಡ್ಬಂದು, ಆ ಕಾಂಡ ಎಲೆಗಳೆಲ್ಲ ಬೇಡ ನಮ್ಗೆ, ಅದ್ರ ಬೇರ್ ಮಾತ್ರ ನೀಟಾಗಿ ನೀರಲ್ಲಿ ತೊಳ್ಕೊಂಡು ಪೌಡರ್ ಮಾಡಿ ಇಟ್ಕೊಳ್ಳಿ, ಡ್ರೈ ಮಾಡಿ. ಅದನ್ನ ನಾನು ಪ್ರೀವಿಯಸ್ ಅಲ್ಲಿ ಏನ್ ಫಸ್ಟ್ ಪಾರ್ಟ್ ಅಲ್ಲಿ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ, ದಮ್ ಪೌಡರ್ ಮಾಡ್ಕೊಳ್ಳೋಂಥ ಅರ್ಬ್ಸ್ ಕೆಲವೊಂದು ಚಾಮೋಮಿಲಿ ಆಗಿರ್ಬೋದು, ಲಾಂಗ್ ಪೇಪರು, ಈ ತರ ಹಲವಾರು ಅರ್ಬ್ಸ್ನ ನಾನು ತೋರಿಸಿದ್ದೆ. ಆ ಅರ್ಬ್ಸ್ ಜೊತೆಲಿ ಇದನ್ನ ಈಕ್ವಲ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ ನಂತರ ಇದ್ರ ಜೊತೆಗೆ ಇನ್ನೊಂದು ಏನ್ ಆಡ್ ಮಾಡಿದೆ ಅಂತ ಹೇಳಿದ್ರೆ, ನರ್ವ್ಸ್ಗೆ ಇನ್ನೊಂದು ಸ್ವಲ್ಪ ಸ್ಟ್ರೆಂತ್, ಇದ್ರ ಜೊತೆ ಸಪೋರ್ಟಿವ್ ಆಗಿರ್ಲಿ ಅಂದ್ಬಿಟ್ಟು ಉತ್ರಾಣಿ ಇದನ್ನ ಹಾಕ್ತೆ. ಉತ್ರಾಣಿ ಸೀಡ್ಸ್ ನೀವು ನೋಡಿರ್ಬೋದು, ಇಲ್ಲಿ ಗಿಡ ಹಾಕ್ತೀನಿ ನಾನು, ಇಲ್ಲಿ ವಿಡಿಯೋ ಬರುತ್ತೆ ನೋಡಿ. ಇದನ್ನ ಉತ್ರಾಣಿ ಅಂತ ಕರಿತೀವಿ. ಈ ಉತ್ರಾಣಿ ಏನಂತ ಹೇಳಿದ್ರೆ ಇದನ್ನು ಅಷ್ಟೇ, ಮಸಲ್ಸ್ಗೆ ಆಗ್ಲಿ, ಬಾಡಿಯಲ್ಲಿ ಯಾವುದೇ ಒಂದು ಆರ್ಗನ್ ಆಗ್ಲಿ, ಎಲ್ಲ ಒಂದು ಬಾಡಿಗೆ ಸ್ಟ್ರೆಂತ್ ಕೊಡೋದ್ರಲ್ಲಿ ಇದು ಒಂದು ತುಂಬಾ ಮುಖ್ಯವಾದ ಪಾತ್ರ ವಹಿಸ್ತದೆ. ಸೊ ಅದನ್ನ ಇದ್ರ ಜೊತೆ ಕಂಬೈನ್ ಮಾಡಿದೆ ನಾನು. ಇವ್ರ ಬರ್ಡ್ಸ್ಗೆ ಬಾಡಿ ಪೇನ್ ಬರಬಾರ್ದು, ಆಮೇಲೆ ಸ್ಟ್ರೆಸ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಆ ಉತ್ರಾಣಿನ ಆ್ಯಡ್ ಮಾಡಿ, ಇನ್ನೊಂದು ಜಾಯಿಂಟ್ಸ್ ಪೇನ್ನ ಕಂಟ್ರೋಲ್ ಮಾಡಲಿಕ್ಕೆ ಬುಡ್ಡೆಕಾಯಿ ಗಿಡ ಅಂತ ಕರೀತಾರೆ ನಮ್ಮ ನಾಡ್ ಭಾಷೆದಲ್ಲಿ. ಅದು ಆಕ್ಚುಯಲ್ ನೇಮ್ ಏನು ಅಂತ ಗೊತ್ತಿಲ್ಲ, ಬಟ್ ಗಿಡದ ವಿಡಿಯೋ ತೋರಿಸ್ತೀನಿ ನಾನು. ಆ ಒಂದು ಗಿಡದ ಬಳ್ಳಿಗಳದು ಬಳ್ಳಿ ರೂಪದಲ್ಲಿ ಇರ್ತದೆ ನೋಡಿ, ಇಲ್ಲಿ ವಿಡಿಯೋ ಹಾಕ್ತೀನಿ. ಅದನ್ನ ಎಲೆಗಳನ್ನ ಒಣಗಿಸಿ ಅದ್ರದ್ದು ಚೂರ್ಣ ಮಾಡಿ ಹಾಕ್ದೆ. ಅದನ್ನು ಅಷ್ಟೇ ಈ ಜಾಯಿಂಟ್ಸ್ ಪೇನ್ಗೆ, ಮಸಲ್ ಪೇನ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಪೇನ್ ಕಂಟ್ರೋಲ್ ಮಾಡ್ಬೇಕು. ಯಾಕಂದ್ರೆ ಸ್ಪೀಡ್ ಜಾಸ್ತಿ ಮಾಡ್ಬಿಟ್ರೆ ಅಕ್ಕಿಗಳು ಬೇಗ ಸುಸ್ತಾಗ್ಬಿಡ್ತವೆ, ಬೇಗ ಬೇಗ ವಿಂಗ್ ಫ್ಲಾಪಿಂಗ್ ಇಂದ. ಸೊ ಅದನ್ನ ಅವಾಯ್ಡ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಅಕ್ಕಿಗಳಿಗೆ ಸ್ಟ್ರೆಸ್ ಆಗದೆ ಇರಲಿ ಲಾಂಗ್ ರೇಸ್ ಮಾಡೋವಾಗ ಅಂತ ಹೇಳ್ಬಿಟ್ಟು, ಈ ಒಂದು ಗಿಡದ ಎಲೆಗಳನ್ನ ನಾನು ಇವುಗಳ ಜೊತೆ ಕಂಬೈನ್ ಮಾಡ್ಕೊಂಡು ಇದಿಷ್ಟು ಮಾಡಿ ಇದನ್ನ ಮಾಡಿದ್ದೀನಿ. ಆಮೇಲೆ ಅತಿ ಮಧುರ ಇಲ್ಲಿದೆ ನೋಡಿ ಡಬ್ಬ, ಇದು ಒಂದು 100 ಗ್ರಾಮ್ಸ್ ಆಡ್ ಮಾಡಿದ್ದೆ ನಾನು. ಇದನ್ನ ಸ್ವೀಟ್ ಲಿಕೋರೈಸ್ ಅಂತ ಕರಿತೀವಿ. ಈ ಒಂದು 100 ಗ್ರಾಮ್ಸ್ ಪೌಡರ್ನ ಇದ್ರಲ್ಲಿ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಅಕ್ಕಿಗಳಿಗೆ ಬಾಯಾರಿಕೆ, ದಣಿವು ಅನ್ನೋದನ್ನ ಕಡಿಮೆ ಆಗುತ್ತೆ. ನೀವು ಯಾರನ್ನ ನೋಡಿ ಇದ್ರದ್ದು ಬೇರ್ನ ಬಾಯಲ್ಲಿ ಇಟ್ಕೊಂಡ್ರೆ ಬಾಯಲ್ಲಿ ನೀರು ಊರ್ತಾ ಇರ್ತದೆ, ಸ್ವೀಟ್ನೆಸ್ ಫೀಲ್ ಆಗ್ತದೆ. ಅವಾಗ ಏನಾಗುತ್ತೆ, ಅಕ್ಕಿಗಳಿಗೆ ನೀರು ಕುಡಿಬೇಕು ಅನ್ನೋ ಒಂದು ಫೀಲ್ ಬರೋದಿಲ್ಲ. ಈ ರೀತಿ ಒಂದೆಲ್ಲ ಕಾಂಬಿನೇಷನ್ ನಾವು ಮಾಡಿಕೊಂಡು ಈ ಒಂದು ದಮ್ ಪೌಡರ್ನ ಮಾಡಿದ್ದೀನಿ. ಇನ್ನು ಉಳಿದಿದ್ದ ಅರ್ಬ್ಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ದಮ್ ಪೌಡರ್ ಮಾಡೋ ವಿಧಾನ ಅಂತೇಳಿ ಹಾಕಿದ್ದೆ, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ನೋಡಿ ಮಾಡ್ಕೋಬಹುದು. ಇಲ್ಲ ಯಾರೇನ ನಮ್ಮ ಗಿರಿಯರ್ಸ್ ಫ್ಯಾನ್ಸಿಯರ್ಸ್ಗೆ ಬೇಕಂದ್ರೆ ನಾನು ಕೊಡ್ತೀನಿ, ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ಬೆಳಗ್ಗೆ ಅಕ್ಕಿ ಬಿಡೋವಾಗ ಡೈಲಿ ಟ್ರೈನಿಂಗ್ ಟೈಮಲ್ಲಿ 1 ಲೀಟರ್ಗೆ ಇಲ್ಲಾಂದ್ರೆ 3 ಡ್ರಾಪ್ಸ್ ಅಕ್ಕಿಗೆ ಒಂದೊಂದೇ ನಾವು ಗಿರೇಬಾಸ್ ಬಿಡೋದ್ರಿಂದ ನಮ್ಗೆ ಅಷ್ಟೊಂದು ಓಮರ್ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ದಂಗೆ ಲೀಟರ್ ಗಟ್ಟಲೆ ಏನು ಬೇಕಾಗಲ್ಲ. ಒಂದು 200 ml ತಗೊಂಡ್ರೆ ಸಾಕಾಗತ್ತೆ. ಇದು ಒಂದು 50 ಗ್ರಾಮ್ಸ್ ನೋಡಿ, ಈ ಸೈಜ್ ಅಷ್ಟು ತಗೊಂಡ್ರೆ ಸಾಕಾಗತ್ತೆ. ಇದು ರೇಸ್ ಮುಗಿದು ಕುತ್ಕೊಂಡ್ಮೇಲೆ ಒಂದು ಚಿಟಿಕೆನ ಒಂದು 10 ml ನೀರಲ್ಲಿ ಹಾಕ್ಬಿಟ್ಟು ಅಕ್ಕಿಗಳಿಗೆಲ್ಲ ಕುಡಿಸ್ಬೇಕು.
ಕುತ್ಕೊಂಡ್ಮೇಲೆ ಇದು ಬಿಡೋವಾಗ ಒಂದು 3 ರಿಂದ 5 ಡ್ರಾಪು ಅಕ್ಕಿಗೆ ಒಂದು 10 ml ವಾಟರಲ್ಲಿ ಹಾಕಿ ಕುಡಿಸ್ಬಿಟ್ಟು ಬಿಟ್ರೆ ಅಕ್ಕಿಗಳಲ್ಲಿ ಎನರ್ಜಿ ಮತ್ತೆ ದಮ್ಮು ಚೆನ್ನಾಗಿ ಕೂತ್ಕೊಳ್ಳೋದ್ರಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತವೆ. ಬಟ್ ಇದು ಏಕ್ದಮ್ಮು ನಿಮ್ಗೆ ನಾಳೆ ಟೂರ್ನಮೆಂಟ್ ಇಟ್ಕೊಂಡು ಇವತ್ತು ಹಾಕ್ಬಿಟ್ರೆ ಇದು ಕೆಲಸ ಮಾಡೋದಿಲ್ಲ. ಲಾಂಗ್ ಟರ್ಮ್ ನೀವು ಟ್ರೈನಿಂಗ್ ಪೀರಿಯಡ್ ಅಲ್ಲೇ ಕೊಟ್ಬಿಟ್ಟು 8 ಎತ್ಸಿ ಇಡೋವಾಗ ರೆಕ್ಕೆ ಹೊಡೆದು ಇಡೋವಾಗ ಇಟ್ಕೋಬಹುದು. ಈ ಒಂದು ಟಾನಿಕ್ ಇದರಲ್ಲಿ ಡ್ರೈ ಫ್ರೂಟ್ಸ್ ಆಗಿರೋದ್ರಿಂದ ತುಂಬಾ ಒಳ್ಳೆ ಮಲ್ಟಿವಿಟಮಿನ್ ಸಪ್ಲಿಮೆಂಟ್ಸ್ ಇರೋದ್ರಿಂದ ಈ ರೆಕ್ಕೆ ಕಿತ್ಕೊಡ್ತಿರಲ್ಲ, ರೆಕ್ಕೆ ಕಿತ್ಕೊಟ್ಟವಾಗ್ಲೇನೆ ಈ ಒಂದು ಟಾನಿಕ್ ನ ನೀವು ಕೊಟ್ಕೊಂತ ಬಂದ್ರೆ ಅಕ್ಕಿಗಳಲ್ಲಿ ಫೆದರ್ ಕ್ವಾಲಿಟಿ ಚೆನ್ನಾಗಿ ಬರ್ತದೆ. ಯಾಕಂದ್ರೆ ನಾನು ಇದನ್ನ ಒಂದು 2 ವರ್ಷದಿಂದ ನಮ್ಮ ಸುಮಾರು ಕಡೆ ಗಿರೇಬಾಸ್ ನಮ್ಮ ಹುಡುಗರಿಗೆ ಕೊಟ್ಟು ಟೆಸ್ಟ್ ಮಾಡಿದ್ದೀನಿ. ಈ ರೆಕ್ಕೆ ಕಿತ್ಕೊಟ್ಟೋ ಟೈಮಲ್ಲೇ ಕೊಟ್ಟಾಗ ಯಾವುದೇ ಅಕ್ಕಿ ಒಂದು ನಾವು ಕೆಲವ್ರು ಹೇಳ್ತಾರೆ ರೆಕ್ಕೆ ಕಿತ್ಕೊಟ್ಟಿದೀವಿ, ಟ್ಯೂಬ್ಗಳು ಆಚೆ ಬರ್ತಾ ಇಲ್ಲ, ರೆಕ್ಕೆ ಸುಟ್ಟೋಗ್ತಾ ಇದೆ, ಆಮೇಲೆ ಕಳ್ಳಿಗಳು ಸರಿಯಾಗಿ ಬರ್ತಾ ಇಲ್ಲ ಅಂತೆಲ್ಲ ಹೇಳ್ತಾರೆ. ಅಂತ ಟೈಮ್ಗಳಲ್ಲೆಲ್ಲ ಇದನ್ನ ಹಾಕಿದಾಗ ಫೆದರ್ ಗ್ರೋತು ಆಗ್ಲಿ, ಅದ್ರ ಕ್ವಾಲಿಟಿ, ಶೈನು, ಬಾಡಿ ಅಕ್ಕಿಗಳದ್ದು ಪ್ಯಾಟ್ರನ್ನು ತುಂಬಾ ಚೆನ್ನಾಗಿದೆ. ಈ ರೀತಿ ತುಂಬಾ ಜನ ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತದೆ, ಎಲ್ಲ ತಿಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲ ಒಂದೇ ವಿಡಿಯೋದಲ್ಲಿ ತೋರ್ಸೋದು ಬೇಡ ಅಂದ್ಬಿಟ್ಟು ಪ್ರೀವಿಯಸ್ ಒಂದು ವಿಡಿಯೋ ಅಲ್ಲಿ ತೋರಿಸಿದ್ದೀನಿ, ಆಮೇಲೆ ಇದನ್ನ ತೋರಿಸಿದ್ದೀನಿ. ಇಂಟ್ರೆಸ್ಟ್ ಇರೋರು ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಈಗ ನಮ್ಮ ಗಿರೇಬಾಸ್ ಫ್ಯಾನ್ಸಿಯರ್ಸ್ಗೆ ಯಾರಿಗಾನ ಬೇಕಂದ್ರೆ ಇದನ್ನ ರೆಡಿ ಮಾಡ್ತೀನಿ ನೋಡಿ. ನಿನ್ನೆ ಚೆನ್ನೈಯಿಂದ ಮೆಟೀರಿಯಲ್ಸ್ ಬಂದಿದೆ, ಒಂದು 50 kg ಅಷ್ಟು ತರಿಸಿದ್ದೆ. ಎಲ್ಲ ಇಲ್ಲಿದ್ದಾವೆ ಈಗ ಆಲ್ ಇನ್ ಒನ್. ಆಮೇಲೆ ಈ ಬಿಸಿಲಾದ್ಮೇಲೆ ಸುಮಾರು ಜನ ಕೇಳಿದ್ದೆ, ಮಾಯಕ್ಕೂ ಈ ಸಲ ಜಾಸ್ತಿ ತರಿಸಿದ್ದೀನಿ, ಮಾಯನೂ ಮಾಡ್ತಾ ಇದ್ದೀನಿ. ಯಾರಿಗನ ಬೇಕಂದ್ರೆ ನಮ್ಮ ಫ್ಯಾನ್ಸಿಯರ್ಸು ಈ ಗಿರೇಬಾಸ್ ಅವರು ಮಾಯಾಗೆ ಗಂಡು ಹೆಣ್ಣಿಗೆ ಎರಡಕ್ಕೂ ಐಟಮ್ಸ್ ಬಂದಿದೆ. ಆಮೇಲೆ ಈ ಒಂದು ದಮ್ ಪೌಡರ್ಗೆ ಐಟಮ್ಸ್ ತರಿಸಿದ್ದೀನಿ ಎಲ್ಲ. ಇಷ್ಟು ನೆನ್ನೆ ಆಲ್ ಇನ್ ಒನ್ಗೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಆಲ್ ಇನ್ ಒನ್ ರೆಡಿ ಆಗತ್ತೆ ಇವತ್ತು. ಇದಾದ ನಂತರ ಮಾಯಾದು ರೆಡಿ ಮಾಡ್ತಾ ಇದ್ದೀನಿ. ಮಾಯಾದಾದ್ಮೇಲೆ ಜನವರಿಯಲ್ಲಿ ಫಸ್ಟ್ ವೀಕಿಂದ ಈ ದಮ್ ಪೌಡರ್ ಇವಾಗ ಇಷ್ಟಿದೆ, ಯಾರಿಗಾನ ಬೇಕಾದ್ರೆ ತಗೋಬಹುದು. ಯಾಕಂದ್ರೆ ನಾನು ಅವಾಗಲೇ ವಿಡಿಯೋ ಹಾಕಿದ್ರೆ ನಾನು ಅವ್ರಿಗೆ ಮಾತು ಕೊಟ್ಟಿದ್ದೆ ಯಾರಿಗೂ ಕೊಡಲ್ಲ ಅಂತೇಳಿ, ಅದರಿಂದ ನಾನು ಹಾಕ್ಲಿಲ್ಲ. ಸೊ ಅವ್ರದ್ದು ರೇಸ್ ಮುಗಿದ್ಮೇಲೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಯಾರನ್ನ ಓಮರ್ ಫ್ಯಾನ್ಸಿಯರ್ಸ್ ಇದ್ರು ತಗೋಬಹುದು. ಇದು ಒಂದು ಸೆಟ್ಟು, ಇದೊಂದು ಸೆಟ್ಟು. ಗಿರೇಬಾಸ್ವರ್ಗು ಇದು ತುಂಬಾ ಯೂಸ್ ಆಗತ್ತೆ. ಈ ಅಕ್ಕಿಗಳು ಇದು ಯಾವ ರೀತಿ ಯೂಸ್ ಆಗತ್ತೆ ಅಂದ್ರೆ, ಇವಾಗ ಜಾಸ್ತಿ ಪಲ್ಲವಾಗಿ ಅಕ್ಕಿಗಳು ಬರೋದ್ರಲ್ಲಿ ಟೈಮ್ ಔಟ್ ಆಗ್ಬಿಡ್ತದೆ. ಅಂತ ಬರ್ಡ್ಸ್ಗೆ ಈ ಒಂದು ಟಾನಿಕ್ ನ ಯೂಸ್ ಮಾಡೋದ್ರಿಂದ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಅದು ಎಷ್ಟೇ ದೂರ ಪಲ್ಲ ಹೋದ್ರೂ ಬೇಗ ಬಂದ್ಬಿಡುತ್ತೆ ಮನೆಗೆ. ಗಾಳಿಗೆ ನುಗ್ಗಿ ಬರೋದಕ್ಕೆ ಈ ಎರಡು ಕಾಂಬಿನೇಷನ್ ತುಂಬಾ ಹೆಲ್ಪ್ ಮಾಡುತ್ತೆ ಅಕ್ಕಿಗಳಿಗೆ. ಗಾಳಿಗೆ ನುಗ್ಗಿ ಬರೋದಾಗ್ಲಿ, ಪಲ್ಲ ಹೋದಾಗ ಲೇಟ್ ಆಗಿ ಬಂದು ಮನೆ ಮೇಲೆ ಟೈಮ್ ಔಟ್ ಆಗೋದು, ಕೆಲವು ನಿಧಾನ ಆಡ್ತವೆ, ಅಂತವು ನಿಧಾನವಾಗಿ ಹೋಗಿ ಬರೋಷ್ಟೊತ್ತಿಗೆ ಟೈಮ್ ಔಟ್ ಆಗ್ಬಿಡ್ತದೆ. ಅಂಥದಕ್ಕೆ ಇದು ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಡೋದ್ರಿಂದ ಅಕ್ಕಿಗಳಿಗೆ ಆಗ್ತದೆ. ಇಲ್ಲ ಇದಕ್ಕೆ ನಾನು ಕೆಲವೊಂದು ಹರ್ಬ್ಸ್ನ ಮಿಕ್ಸ್ ಮಾಡಿ ನಮ್ಮ ಗಿರೇಬಾಸ್ಗೆ ಯಾವ ರೀತಿ ಬೇಕೋ ಬಾಜಿ ಬ್ಯಾಲೆನ್ಸ್ ಮಾಡೋದಕ್ಕೆ, ಆಮೇಲೆ ಸ್ಪೀಡು ಬ್ಯಾಲೆನ್ಸ್ ಆಗಿರ್ಬೇಕು, ಆಮೇಲೆ ಅಕ್ಕಿಗಳು ಸ್ಟ್ರೆಂತ್ ಆಗಲಿ, ಆಮೇಲೆ ದಮ್ಮು ಬಿಟ್ಕೋಬಾರ್ದು. ಈ ರೀತಿ ಒಂದು ಫಾರ್ಮುಲಾದಲ್ಲಿ ಪಾಯಿಂಟ್ಸ್ನ ನೋಟ್ ಮಾಡಿಕೊಂಡು ಅದಕ್ಕೆ ಬೇಕಾಗಿರೋಂಥ ಹರ್ಬ್ಸ್ನ ಇದಕ್ಕೆ ಮಿಕ್ಸ್ ಮಾಡಿ ಇದನ್ನ ಬ್ಯಾಲೆನ್ಸ್ ಮಾಡಿ ಜನವರಿಯಿಂದ ಕೊಡ್ತೀನಿ. ಅಕ್ಕಿಗಳಲ್ಲಿ ಒಳ್ಳೆ ದಮ್ ಕೂತ್ಕೊಂತದೆ, ಲಾಂಗ್ ಟೈಮ್ ಆಡ್ತದೆ. ಪ್ಲಸ್ ಇದನ್ನ ಹಾಕೋದ್ರಿಂದ ಅಕ್ಕಿಗಳಲ್ಲಿ ಸ್ಟ್ರೆಸ್ಸು ಮತ್ತೆ ಸುಸ್ತನ್ನ, ಬಾಡಿ ಪೇನ್ಸ್ನ ಕಮ್ಮಿ ಮಾಡೋದ್ರಿಂದ ಅಕ್ಕಿಗಳು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತವೆ ಫ್ರೆಂಡ್ಸ್. ನಿಮ್ಮ ಅಕ್ಕಿಗಳಲ್ಲಿ ಏನು ಸ್ಟಾಮಿನಾ ಸ್ಟ್ರೆಂತ್ ಇರ್ತದೆ, ಆ ಅಕ್ಕಿಗಳಲ್ಲಿ ಏನು ಟೈಮ್ ಇರ್ತದೆ ಆ ಟೈಮ್ನ ಇವು ಆಡ್ಕೊಡೋದಕ್ಕೆ ಹೆಲ್ಪ್ ಮಾಡ್ತದೆ. ಯಾಕಂದ್ರೆ ಇದು ಬಾಡಿ ಪೇನ್ನ ಕಡಿಮೆ ಮಾಡುತ್ತೆ, ಪ್ಲಸ್ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ. ಬ್ಲಡ್ನ ಆಮೇಲೆ ಆಕ್ಸಿಜನ್ ಬಾಡಿಗೆ ವಿಂಗ್ಸ್ಗೆ ಕರೆಕ್ಟಾಗಿ ಸಪ್ಲೈ ಮಾಡೋದ್ರಿಂದ ಅಕ್ಕಿಗಳಿಗೆ ಅಷ್ಟೊಂದು ಸ್ಟ್ರೆಸ್ ಆಗೋದಿಲ್ಲ. ನಿಮ್ಗೆ ಯಾರಿಗಾನ ಬೇಕಾದ್ರೆ ನನಗೆ ಆರ್ಡರ್ ಮಾಡ್ಬೋದು, ಕಳ್ಸ್ಕೊಡ್ತೀನಿ. ಇವಾಗ್ಲಿಂದಾನೇ ಅಕ್ಕಿಗಳಿಗೆ ರೆಕ್ಕೆ ಕಿತ್ಕೊಟ್ಟಾಗ್ಲಿಂದಾನೇ ಇದನ್ನ ಕೊಡೋಕೆ ಸ್ಟಾರ್ಟ್ ಮಾಡಿ. ಒಳ್ಳೆ ಫೆದರ್ ಕ್ವಾಲಿಟಿ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಬಾಡಿ ಶೈನು, ಫೆದರ್ ಮೇಲೆ ಕೋಟಿಂಗ್ ಎಲ್ಲ ಚೆನ್ನಾಗಿರ್ತದೆ. ಆಮೇಲೆ ನೀವು ಬಿಡೋಕೆ ಸ್ಟಾರ್ಟ್ ಮಾಡಿದಾಗ ಇದನ್ನ ಕೊಟ್ಕೊಂತ ಬಂದರೆ ಒಂದು ಸಿಂಪ್ಲಿಫೈ ಮಾಡಿ ನಿಮ್ಗೆ ಯಾವ ರೀತಿ ಬೇಕು ಅಂತ ಹೇಳಿದಾಗ ನಾನು ಆ ರೀತಿ ಮಾಡಿಕೊಟ್ರೆ ಯಾರಿಗೂ ಬೇಜಾರಾಗಲ್ಲ. ಇವ್ರು ಕೊಟ್ಟರೆ ಇಲ್ಲ ಆಯಿತು ನನಗೆ ವರ್ಕ್ ಆಗಲಿಲ್ಲ ಅಂತ ಹೇಳೋದು ಬೇಡ. ಯಾಕಂದರೆ ಒಂದೊಂದು ಲಾಫ್ಟಲ್ಲಿ ಅಕ್ಕಿಗಳದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಒಂದೊಂದು ಥರ ಇರೋದ್ರಿಂದ ಒಂದೊಂದು ರಿಸಲ್ಟ್ ಬರ್ತದೆ. ಸೊ ಈ ವರ್ಷದಿಂದ ಏನು ಮಾಡ್ತೀನಿ, ನಿಮ್ಗೆ ಯಾವ ರೀತಿ ಬೇಕಂತ ನೀವು ಹೇಳಿದ್ರೆ ಅದೇ ರೀತಿ ನಾನು ಮಾಡಿಕೊಡ್ತೀನಿ. ಅವಾಗ ನಿಮಗೂ ಬೇಜಾರಾಗಲ್ಲ, ನನಗೂ ಬೇಜಾರಾಗಲ್ಲ. ನೋಡಿ ಫ್ರೆಂಡ್ಸ್, ಈ ಸೀಸನ್ನು ಆದಷ್ಟು ನ್ಯಾಚುರಲ್ ಆಗಿ ಆಡ್ಸೋದಕ್ಕೆ ಪ್ರಯತ್ನ ಪಡೋಣ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್.